ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಕ್ರವಾರ ಅಂದ್ರೇ ಸಾಕ್ಷಾತ್ ಮಹಾಲಕ್ಷ್ಮಿಯ ದಿವ್ಯ ದಿನ ಅಂತಲೇ ಹೇಳ್ಬೋದು. ಈ ದಿನದಂದು ನಮ್ಮ ಮಂತ್ರಾಲಯದ ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಒಟ್ಟಿಗೆ ಪಡೆಯುವುದು ಹೇಗೆ? ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ, ಹಣದ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸಬೇಕಾದರೆ ಪ್ರತಿ ಶುಕ್ರವಾರ ಮಂಗಳವಾರ ನೀವು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಪರಿಹಾರ ಯಾವುದು ಗೊತ್ತಾ? ನಾವು ನಮ್ಮ ದೇವರ ಮನೆಯಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಇಡೀ ಮನೆಯ ಯಶಸ್ಸನ್ನು ತಡೆಯಬಹುದು. ಹಾಗಾದರೆ ರಾಯರ ಫೋಟೋದ ಬಲಭಾಗದಲ್ಲಿ ಯಾವ ಫೋಟೋ ಇಡಬೇಕು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಹೇಗೆ ಮಾಡಬೇಕು, ಕಲ್ಲುಪ್ಪಿನ ರಹಸ್ಯ ಪರಿಹಾರವೇನು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇದಾಗಿ ರಾಯರ ಫೋಟೋದ ಬಲಭಾಗದ ರಹಸ್ಯನ ತಿಳ್ಕೊಳ್ಳೋಣ. ನಾವು ನಮ್ಮ ಮನೆಯಲ್ಲಿ ದೇವರ ಮನೆ ಅತ್ಯಂತ ಪವಿತ್ರವಾದ ಜಾಗ. ಅಲ್ಲಿ ನಾವು ಫೋಟೋಗಳನ್ನು ಇಡುವ ದಿಕ್ಕು ಆಗಿರ್ಬೋದು, ಕ್ರಮ ಆಗಿರ್ಬೋದು ಅತ್ಯಂತ ಮುಖ್ಯ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಅದರ ಬಲಭಾಗದಲ್ಲಿ, ಅಂದರೆ ನೀವು ಫೋಟೋವನ್ನು ನೋಡುವಾಗ ನಿಮ್ಮ ಎಡಭಾಗಕ್ಕೆ ಬರುತ್ತದೆ. ಫೋಟೋದ ದೃಷ್ಟಿಯಿಂದ ಅದು ಬಲಭಾಗ ಆಗಿರುತ್ತೆ. ಇನ್ನು ಸಾಕ್ಷಾತ್ ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಫೋಟೋವನ್ನು ನೀವು ಇಡಬೇಕು. ರಾಯರು ಬಲಭಾಗಕ್ಕೆ ನೀವು ಲಕ್ಷ್ಮೀ ದೇವಿಯ ಫೋಟೋ ಇಡಬೇಕು. ಯಾವುದು ಅಂದರೆ ಕಮಲದ ಮೇಲೆ ಕೂತಿರುವಂಥ ಲಕ್ಷ್ಮೀ ದೇವಿ ಆಗಿರ್ಬೋದು, ಅಥವಾ ಗಜಲಕ್ಷ್ಮಿ ಆನೆ ಇರುವಂಥ ಲಕ್ಷ್ಮಿನಾದರೂ ನೀವು ಇಟ್ಕೋಬೋದು. ಯಾಕೆ ಗೊತ್ತಾ ಇಡಬೇಕು ಅಂದರೆ, ರಾಯರು ಸದಾ ಹರಿಯ ಧ್ಯಾನದಲ್ಲಿ ಮುಳುಗಿರುವವರು. ಎಲ್ಲಿ ಹರಿಯ ನಾಮಸ್ಮರಣೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ. ಇನ್ನು ರಾಯರ ಬಲಭಾಗದಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇಟ್ಟು ಪೂಜಿಸುವುದರಿಂದ ಗುರುಗಳ ಆಶೀರ್ವಾದದೊಂದಿಗೆ ಮನೆಯಲ್ಲಿ ಧನಧಾನ್ಯಗಳ ಕೊರತೆ ಎಂದಿಗೂ ಬರುವುದಿಲ್ಲ. ಶುಕ್ರವಾರ ಮಂಗಳವಾರ ಅಥವಾ ನೀವು ಯಾವಾಗಲಾದರೂ ಸಂಜೆ ಹೊತ್ತು ಈ ಕೆಲಸನ ಮಾಡ್ಬೋದು. ದಿವಸ ಈ 2 ಫೋಟೋಗಳಿಗೆ ತುಳಸಿ ದಳ ಅಥವಾ ಹಳದಿ ಹೂವು, ಕೆಂಪು ಹೂಗಳಿಂದ ಅಲಂಕಾರನ ಮಾಡಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಬೇಕು. ಲಕ್ಷ್ಮೀ ದೇವಿಗೂ ತುಳಸಿ ಪ್ರಿಯ, ರಾಯರಿಗೂ ಅಷ್ಟೇ. ನೀನು ಕೆಂಪು ಅಂತ ಇಬ್ಬರಿಗೂ ಪ್ರಿಯವಾಗಿರುವಂಥದ್ದೇ. ತುಳಸಿ ಸಾಕ್ಷಾತ್ ಮಹಾಲಕ್ಷ್ಮಿಯ ದಿವ್ಯ ಸ್ವರೂಪ. ತುಳಸಿ ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇನ್ನು ಶುಕ್ರವಾರ ಮಂಗಳವಾರ ಸಂಜೆಯ ದೀಪದ ನಿಯಮನ ನಾವು ಇವಾಗ ತಿಳ್ಕೊಳ್ಳೋಣ. ಶುಕ್ರವಾರ ಸಂಜೆ 6 ಗಂಟೆಯಿಂದ 7 ಗಂಟೆಯ ಅವಧಿಯನ್ನು ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ. ನೀವು ಮೊದಲೇ ಹೇಳ್ದಂಗೆ ಶುಕ್ರವಾರ ಮಾಡ್ತೀರಾ, ಮಂಗಳವಾರ ಮಾಡ್ತೀರಾ, ಅಮಾವಾಸ್ಯೆಯಲ್ಲಿ ಮಾಡ್ತೀರಾ, ಹುಣ್ಮೇಲಿ ಮಾಡ್ತೀರಾ, ಅಥವಾ ಯಾವ್ದಾದ್ರು ಸಂಜೆಯಲ್ಲಿ ಮಾಡ್ತಿರಲಿಲ್ಲ ಗುರುವಾರನೇ ಮಾಡ್ತೀರಾ, ಯಾವಾಗಲಾರು ಮಾಡಿ, ನಿಮಗೆ ಬಿಟ್ಟಿರೋ ಅಂಥದ್ದು. ಮತ್ತು ಲಕ್ಷ್ಮೀ ಬರುವ ಸಮಯ ಅಂತಲೂ ಕರೀತಾರೆ. ಈ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ತೆರೆದಿಡಬೇಕು. ದೇವರ ಮನೆಯಲ್ಲಿ ಕನಿಷ್ಠ 1 ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ನೀವು ಹಚ್ಚಿಡಲೇಬೇಕು. ಮತ್ತು ದೇವ್ರ ಮನೇನ ಬಾಗಿಲು ಹಾಕೊಳ್ಳೋದು ಇಲ್ಲ ಮೇನ್ ಡೋರ್ನ ಬಾಗಿಲು ಹಾಕೋಬಿಡೋದಂಗೆ ಮಾಡಬೇಡಿ. 7:15ವರೆಗಾದರೂ ನೀವು ಬಾಗಿಲನ್ನ ಓಪನ್ ಮಾಡಿ ಇಡಿ, 6 ಗಂಟೆ ಅಥವಾ 5:30ಇಂದನೂ ಕೂಡ. ಇನ್ನು ಮುಖ್ಯವಾದ ವಿಚಾರನ ನೀವು ನೆನ್ಪಿಟ್ಕೋಬೇಕು. ದೀಪದ ಮುಖವು ಸದಾ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಲಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ರಾಯರ ಹೆಸರಿನಲ್ಲಿ ಗೋಸೇವೆ ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ನೀವು ಹೇಳಿದ್ನೆಲ್ಲ ಯಾವಾರು ಮಾಡಿ. ಶುಕ್ರವಾರ ದಿನ ನೀವು ಸಾಧ್ಯ ಆದರೆ 1 ಕಪ್ಪು ಹಸು ಅಥವಾ ಸಾಮಾನ್ಯ ಹಸುವಿಗೆ ಸ್ವಲ್ಪ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳನ್ನ ತಿನ್ನಲು ನೀವು ನೀಡಬೇಕು. ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳ ಜೊತೆಗೆ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ. ಇನ್ನು ರಾಯರ ಹೆಸರನ್ನು ಸ್ಮರಿಸುತ್ತಾ ಶುಕ್ರವಾರ ಗೋಸೇವೆ ಮಾಡುವುದರಿಂದ ಎಂಥವುದೇ ಕಠಿಣ ಸಾಲಬಾಧೆ ಇದ್ದರೂ ಸಹ ರಾಯರ ಅನುಗ್ರಹದಿಂದ ಬೇಗನೆ ಮುಕ್ತಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟೆಲ್ಲ ಮುಗೀತು. ಇದ್ರ ಜೊತೆಗೆ ನೀವು ಶುಕ್ರವಾರ ಮಾಡ್ತೀನಿ ಅಂತಂದರೆ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಕೂಡ ಕಳೆದೋಗ್ಬಿಡುತ್ತೆ. ಅದು ಯಾವ ಪರಿಹಾರ ಅಂದರೆ ಕಲ್ಲುಪ್ಪಿನ ಪರಿಹಾರ. ಈಗ ಶುಕ್ರವಾರದ ದಿನ ನಿಮ್ಮ ಎಂಥವುದೇ ದೊಡ್ಡ ಕಷ್ಟಗಳಿದ್ದರೂ, ಸಾಲದ ಬಾಧೆ ಇದ್ದರೂ ಅದನ್ನು ರಾಯರ ಪಾದಕ್ಕೆ ಒಪ್ಪಿಸುವ ಅತ್ಯಂತ ರಹಸ್ಯ ಮತ್ತು ಶಕ್ತಿಶಾಲಿ ಕಲ್ಲುಪ್ಪಿನ ಚೀಟಿ ಪರಿಹಾರದ ಬಗ್ಗೆ ನಾವು ತಿಳಿಯೋಣ. ಒಂದು ಸಣ್ಣ ಬಿಳಿ ಕಾಗದನ ನೀವು ತೆಗೆದುಕೊಳ್ಬೇಕು. ಆ ಕಾಗದದ ಮೇಲೆ ಕೆಂಪು ಬಣ್ಣದ ಪೆನ್ನಿನಿಂದಲೇ ನೀವು ಬರಿಬೇಕು.
ನಿಮ್ಮ ಜೀವನದ ಅತೀ ದೊಡ್ಡ ಕಷ್ಟ ಏನು ಎಂಬುದನ್ನು ನೀವು ಮೊದಲಿಗೆ ಬರೀಬೇಕು. ಇವಾಗ ಉದಾಹರಣೆಗೆ, ನನ್ನ ಸಾಲದ ಬಾಧೆ ತೀರಲಿ, ಇಲ್ಲ ಮನೆಯಲ್ಲಿರುವ ಅನಾರೋಗ್ಯ ದೂರವಾಗಲಿ, ಅಥವಾ ಒಳ್ಳೆಯ ಕೆಲಸ ಸಿಗಬೇಕಪ್ಪ ಅಂತ ಹೇಳ್ಬಿಟ್ಟು ರಾಯರನ್ನು ಬೇಡಿಕೊಳ್ಳುತ್ತಾ ನೀವು ಬರೀಬೇಕು. ಕೆಂಪು ಪೆನ್ನು ನೀವು ಯೂಸ್ ಮಾಡಿಕೊಂಡು ಬರೀಬೇಕು. ಕೆಂಪು ಪೆನ್ ಬಿಟ್ಟು ಬೇರೆದ್ರಲ್ಲಿ ಬರೆಯೋ ಆಗಿಲ್ಲ. ಇನ್ನು ನಂತರ ಆ ಚೀಟಿಯನ್ನು 3 ಬಾರಿ ನೀವು ಮಡಚಬೇಕು. ಈಗ ಒಂದು ಗಾಜಿನ ಅಥವಾ ತಾಮ್ರದ ಬಟ್ಲನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಅರ್ಧದಷ್ಟು ಕಲ್ಲುಪ್ಪನ್ನ ನೀವು ಹಾಕೊಳ್ಳಿ. ಅದ್ರ ಮಧ್ಯ ಭಾಗದಲ್ಲಿ ಈ ಚೀಟಿಯನ್ನು ನೀವು ಇಡಬೇಕು. ಇನ್ನು ಆ ಚೀಟಿಯ ಮೇಲೆ ಮತ್ತೆ ಕಲ್ಲುಪ್ಪನ್ನು ಹಾಕಿ ಚೀಟಿ ಹೊರಗಡೆ ಕಾಣಿಸದಂತೆ ಸಂಪೂರ್ಣವಾಗಿ ನೀವು ಉಪ್ಪಿನೊಳಗೆ ಮುಚ್ಚಿಡಬೇಕು. ಇನ್ನು ಈ ಉಪ್ಪಿನ ಬಟ್ಲನ್ನು ರಾಯರ ಅಥವಾ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಟು ಮನಸ್ಸಿನಲ್ಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಜಪನ ಮಾಡಬೇಕು ನೀವು. ಈಗ ಇದರ ಜೊತೆಗೆ ಅತ್ಯಂತ ಮುಖ್ಯವಾದ 2 ವಸ್ತುಗಳನ್ನು ಕೂಡ ನೀವು ಇಡಬೇಕು. ಲಕ್ಷ್ಮೀ ದೇವಿಗೆ ಪ್ರಿಯವಾದ 2 ಹಸಿರು ಏಲಕ್ಕಿ ಮತ್ತು ಸ್ವಲ್ಪ ಕಲ್ಸಕ್ಕರೆನ ನೀವು ಆ ಉಪ್ಪಿನ ಮೇಲ್ಭಾಗದಲ್ಲಿ ಇಡಿ. ಏಲಕ್ಕಿ ಮತ್ತು ಕಲ್ಸಕ್ಕರೆ ಮನೆಯಲ್ಲಿ ಧನಾಕರ್ಷಣೆಯನ್ನು ಹೆಚ್ಚಿಸಿದರೆ ಕಲ್ಲುಪ್ಪು ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುತ್ತದೆ. ಇನ್ನು ಆ ಬಟ್ಲನ್ನು ನೀವು ಶುಕ್ರವಾರ ಪೂರ್ತಿ ರಾಯರ ಫೋಟೋ ಮುಂದೆನೇ ಇಟ್ಟಿರಬೇಕು. ಇನ್ನು ಶನಿವಾರ ವಿಸರ್ಜನೆ ನಿಯಮನ ಇವಾಗ ತಿಳ್ಕೊಳ್ಳೋಣ. ಶುಕ್ರವಾರ ಇಡೀ ರಾತ್ರಿ ನಿಮ್ಮ ಮನೆಯ ಕಷ್ಟಗಳನ್ನೆಲ್ಲ ಹೀರಿಕೊಂಡು ಆ ಕಲ್ಲುಪ್ಪಿನ ಬಟ್ಟಲನ್ನು ಮರುದಿನ ಅಂದರೆ ಶನಿವಾರ, ನೀವು ಮಂಗಳವಾರ ಮಾಡಿದ್ರೆ ಬುಧವಾರ ವಿಸರ್ಜನೆನ ಮಾಡ್ಕೋಬೋದು. ಬೆಳಿಗ್ಗೆ ಅಥವಾ ಸಂಜೆ ನೀವು ದೇವ್ರ ಮನೆಯಿಂದ ತೆಗಿಬೇಕು. ಆ ಕಲ್ಲುಪ್ಪು, ಏಲಕ್ಕಿ ಮತ್ತು ಕಲ್ಸಕ್ಕರೆನ ಒಂದು ಪಾತ್ರೆಯ ನೀರಿಗೆ ನೀವು ಹಾಕ್ಬಿಡಿ. ಅದು ಸಂಪೂರ್ಣವಾಗಿ ಕರಗಬೇಕು. ಉಪ್ಪು ಕರಗಿದಂತೆ ನಿಮ್ಮ ಕಷ್ಟಗಳು ಕರಗುತ್ತವೆ. ನಂತರ ಆ ನೀರನ್ನು ಯಾರೂ ತುಳಿಯದ ಗಿಡದ ಬುಡಕ್ಕೆ ಅಥವಾ ಸಿಂಕ್ಗೆ ಹಾಕ್ಬಿಡಿ. ಇನ್ನು ಕೆಂಪು ಚೀಟಿಯನ್ನು ಮಾತ್ರ ನೀವು ನೀರಿಗೆ ಹಾಕಕ್ಕೆ ಹೋಗಬೇಡಿ. ಅದನ್ನು ನೀವು ಯಾರಿಗೂ ಗೊತ್ತಿಲ್ಲದಿರೋ ರೀತಿ ಎಲ್ಲರೂ ಒಂದು ಕಡೆ ಬಚ್ಚಿಟ್ಕೋಬೋದು, ಅಥವಾ ಅದನ್ನು ಸುಟ್ಬಿಟ್ಟು ಬೂದಿನ ಗಾಳಿಯಲ್ಲಿ ತೇಲಿ ಹೋಗೋ ರೀತಿ ನೀವು ಬಿಡ್ಬೋದು, ಅಥವಾ ಹರಿಯೋ ನೀರಿಗೆ ಬಿಡ್ಬೋದು, ಎಲ್ಲ ಬಚ್ಚಿಟ್ಕೋಬೋದು. ಈ ರೀತಿ ಭಕ್ತಿಯಿಂದ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲವೂ ಕಲ್ಲು ಉಪ್ಪಿನಂತೆ ಕರಗಿ ಹೋಗುವುದಕ್ಕೆ ಯಾವುದೇ ಸಂಶಯವೇ ಇಲ್ಲ ಅಂತಲೇ ಹೇಳ್ಬೋದು. ನೀವು ಯಾವ ವಾರ ಆದರೂ ಮಾಡಿ, ನಂಬಿಕೆ ಇಟ್ಟು ಮಾಡಿ. ಮತ್ತು ರಾಯರು ಬಲಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಯ ಫೋಟೋನ ಇಟ್ಟು ನೀವು ಪೂಜೆ ಮಾಡ್ತಾ ಬನ್ನಿ. ಒಂದೇ ನಂಬಿಕೆಯಿಂದ ಮಂಗಳವಾರ ಶುಕ್ರವಾರ ನೀವು ಈ ಕೆಲಸನ ಮಾಡ್ಕೋತಾ ಬನ್ನಿ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕಳೆದು ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರವಾರದ ದಿನ ನಾವು ಮಾಡುವ ಈ ಸರಳ ಸೇವೆ ಮತ್ತು ಪರಿಹಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ರಾಯರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂರ್ಣ ನಂಬಿಕೆಯಿಂದ ಆರಾಧಿಸಿ, ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ಈ ಪೂಜೆಯನ್ನು ಮಾಡಿ. ರಾಯರು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಈ ಸರಳ ವಿಧಾನವನ್ನು ಅನುಸರಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ಬರೆಯಿರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.